ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ, ನಾನೇ ಆಕಾಶ್ ಮಾಡಲ್. ಸ್ನೇಹಿತರೆ, ಇವತ್ತಿನ ಭದ್ರಾ ಡ್ಯಾಮ್ ವಾಟರ್ ಲೆವೆಲ್ ಹಿಸ್ಟ್ರಿ ಅಂತ ನೋಡ್ಕೊಬರೋಣ. ಅದಕ್ಕಿಂತ ಮುಂಚೆ ನೀವು ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ಇವತ್ತು ಅಂದರೆ 4 ಆಗಸ್ಟ್ 2026 ಭದ್ರಾ ಡ್ಯಾಮ್ ವಾಟರ್ ಲೆವೆಲ್ 164 ಅಡಿ 9 ಇಂಚು ಆಗಿರುವಂಥದ್ದು. ಇನ್ನು ಇವತ್ತಿನ ಇನ್ಫ್ಲೋ ವಿಚಾರ, ಇವತ್ತಿನ ಒಳಹರಿವಿನ ವಿಚಾರಕ್ಕೆ ಬರೋದಾದರೆ, ಒಳಹರಿವು ಕುಂಠಿತವಾಗಿ 14,051 ಕ್ಯೂಸೆಕ್ ನೀರು ಒಳಹರಿವು ಬಂದಿರುವಂಥದ್ದು. ಇನ್ನು ಹೊರಹರಿವಿನ ವಿಚಾರಕ್ಕೆ ಬರೋದಾದರೆ 192 ಕ್ಯೂಸೆಕ್ ನೀರನ್ನು ಹೊರಹರಿವು ಹಾಕಲಾಗಿದೆ. ಇದರಲ್ಲಿ ಸ್ಲೂಸ್ ಗೇಟ್ ಮೂಲಕ ನದಿಗೆ ಹರಿಸ್ತಿರುವಂಥ ನೀರು 100 ಕ್ಯೂಸೆಕ್ ಇದ್ದರೆ, ಇನ್ನು ಎವಾಪರೇಷನ್ ಆವಿಯಾಗಿ ಹೋಗುತ್ತಿರುವಂಥ ನೀರು 92 ಕ್ಯೂಸೆಕ್ ಇದೆ. ಇನ್ನು ಲಾಸ್ಟ್ ಇಯರ್ನ ಇದೇ ದಿನಾಂಕದ ಭದ್ರಾ ಡ್ಯಾಮ್ನ ವಾಟರ್ ಲೆವೆಲ್ ನೋಡೋದಾದರೆ 181 ಅಡಿ 3 ಇಂಚು ಆಗಿತ್ತು. ಇನ್ನು ಲಾಸ್ಟ್ ಇಯರ್ನ ಇನ್ಫ್ಲೋ ವಿಚಾರಕ್ಕೆ ಬರೋದಾದರೆ 10,918 ಕ್ಯೂಸೆಕ್ ನೀರು ಒಳಹರಿವು ಬಂದಿತ್ತು. ಅದೇ ರೀತಿ ಲಾಸ್ಟ್ ಇಯರ್ನ ಔಟ್ಫ್ಲೋ ಹೊರಹರಿವಿನ ವಿಚಾರಕ್ಕೆ ಬರೋದಾದರೆ 3,962 ಕ್ಯೂಸೆಕ್ ನೀರು ಹೊರಹರಿವು ಹಾಕಲಾಗಿತ್ತು. ಭದ್ರಾ ಡ್ಯಾಮ್ನ ಟೋಟಲ್ ಕೆಪಾಸಿಟಿ 186 ಅಡಿ. ಅದರಲ್ಲಿ ಇವತ್ತಿನ ಕೆಪಾಸಿಟಿ ಹೆಚ್ಚು ಕಡಿಮೆ 165 ಅಡಿ ಅಂತಲೇ ಕನ್ಸಿಡರ್ ಮಾಡೋಣ. ಇನ್ನೊಂದು 3 ಇಂಚು ರೈಸ್ ಆಗಬೇಕು. ಅದು ರೈಸ್ ಆದರೆ 165 ಅಡಿ ಅಂತ ಕನ್ಸಿಡರ್ ಮಾಡೋಣ. ಸೊ ಇನ್ನೂ ಕೂಡ ನಮಗೆ 186 ಅಡಿ ಬೇಕು ಅಂತ ಅಂದರೆ 31 ಅಡಿ ನೀರು ತುಂಬಬೇಕಾಗಿದೆ. ಅಟ್ಲೀಸ್ಟ್ 180 ಅಡಿ ಬೇಕು ಅಂತ ಅಂದರೂ ಇನ್ನೂ ಒಂದು 25 ಅಡಿ ತುಂಬಬೇಕಾಗಿದೆ. ಸೊ ಇದು ಇವತ್ತಿನ ಮಾಹಿತಿ ಸ್ನೇಹಿತರೆ. ಇನ್ನು ಮಳೆ ವಿಚಾರಕ್ಕೆ ಬರೋದಾದರೆ, ಈ ಭದ್ರಾ ನದಿಯ ತಟದಲ್ಲಿ ಮಳೆ ಸ್ಟಾಪೇ ಆಗಿಬಿಡ್ತು. ಜಸ್ಟ್ ಮೋಡ ಇದೆ ಅನ್ನೋದೊಂದು ಬಿಟ್ಟರೆ ಮಳೆ ನಿತ್ಯ ಹೋಗಿಬಿಟ್ಟಿದೆ, ಮಳೆ ಬರ್ತಾ ಇಲ್ಲ. ಆದರೆ ಕಳಸ ಸೈಡು ಮಳೆ ಆಗ್ತಾ ಇದೆ ಅಂತ ಅಂತಿದ್ದಾರೆ. ಅಲ್ಲೂ ಕೂಡ ಕಂಟಿನ್ಯೂಸ್ ಮಳೆ ಇಲ್ಲ, ಎಲ್ಲೋ ಒಂದು ಮಳೆ ಬರ್ತಾ ಇದೆ, ಒಂದು ಅರ್ಧ ಗಂಟೆ ಮಳೆ ಬರ್ತಾ ಇದೆ, ಈ ರೀತಿ ಆಗ್ತಾ ಇದೆ. ಸೊ ನೋಡೋಣ, ಮತ್ತೆ ಒಳ್ಳೆ ಮಳೆ ಬಂದು ಒಳ್ಳೆ ಇನ್ಫ್ಲೋ ಬಂದರೆ ಬೇಗ ಭದ್ರಾ ಡ್ಯಾಮ್ ತುಂಬುತ್ತೆ. ಇದು ಇವತ್ತಿನ ಮಾಹಿತಿ ಸ್ನೇಹಿತರೆ. ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.